ನಾವಿವತ್ತು ನೋಡ್ತಾ ಇರೋದು ಜಾಂಬಿ ಥ್ರಿಲ್ಲರ್ ಮೂವಿ ಆಗಿರೋ ಬ್ರೈನ್ ಫ್ರೀಸ್. ಇದೊಂದು ಸಿಂಪಲ್ ಹಾಗೂ ಯೂನಿಟ್ ಜಾಂಬಿ ಮೂವಿ ಆಗಿದೆ. ಈ ಮೂವಿ ಎಲ್ಲೂ ಕೂಡ ಬೋರಿಂಗ್ ಅನ್ಸೋದಿಲ್ಲ, ಆದ್ರಿಂದ ಕೊನೆವರೆಗೂ ನೋಡ್ತಾ ಹೋಗಿ. ಓಕೆ, ಮೇನ್ ಸ್ಟೋರಿ ಕಡೆ ಹೋಗೋಣ. ಮೂವಿ ಮೊದಲ ಸೀನ್ ನಲ್ಲಿ ಒಂದಷ್ಟು ಜನರು ಗಾಲ್ಫ್ ಗ್ರೌಂಡ್ಗೆ ಗ್ರೀನ್ ಕಲರ್ ಆಗಿರೋ ಕೆಮಿಕಲ್ ಅನ್ನ ಸ್ಪ್ರೇ ಮಾಡ್ತಿರ್ತಾರೆ. ಇದೊಂದು ತುಂಬಾ ಡೇಂಜರಸ್ ಆಗಿರೋ ಕೆಮಿಕಲ್. ಈ ಕೆಮಿಕಲ್ ಹೆಸರು ಬಯೋಟೆಕ್ M3 ಅಂತ. ಈ ಕೆಮಿಕಲ್ ಎಷ್ಟು ಡೇಂಜರಸ್ ಹಾಗೆ ಇದು ಜನರ ಮೇಲೆ ಹೇಗೆ ಪ್ರಭಾವ ಬೀರುತ್ತಾ ಹೋಗುತ್ತೆ ಅಂತ ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೀನ್ ಇಲ್ಲಿಗೆ ಕಟ್ಟಾಗಿ ಮಾರನೇ ದಿನಕ್ಕೆ ಯಶಸ್ಸಾಗುತ್ತೆ. ನಮ್ಗೆ ಸ್ಟೀವನ್ ಎಂಬ ಹುಡುಗನನ್ನ ತೋರಿಸ್ತಾರೆ. ಸ್ಟೀವನ್ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾನೆ. ಸ್ಟೀವನ್ ಹೆಚ್ಚು ಕಾಲ ಫೋನ್ ನೋಡೋದನ್ನೇ ಇಷ್ಟಪಡ್ತಾನೆ. ಅವನಿಗೆ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ, ಹಾಗೆ ಏನ್ ನಡೆಯುತ್ತೆ ಅನ್ನೋದು ಬೇಕಿರೋದಿಲ್ಲ. ಇದರಿಂದ ಅವನಿಗೆ ಯಾವ ಫ್ರೆಂಡ್ಸ್ ಕೂಡ ಇರೋದಿಲ್ಲ. ಮುಂದಿನ ಸೀನ್ ನಲ್ಲಿ ಮೂವಿಯ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾರೆ. ಇವನ ಹೆಸರು ಡೆನ್ವರ್ ಅಂತ. ಡೆನ್ವರ್ ತನ್ನ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನ ಕಾರಿನ ಮುಂದೆ ಸ್ಟೀವನ್ ಸಡನ್ ಆಗಿ ಪಾಸ್ ಆಗಿ ಹೋಗ್ತಾನೆ. ಇದರಿಂದ ಸ್ಟೀವನ್ಗೆ ಆಕ್ಸಿಡೆಂಟ್ ಆಗಿ ಅವನ್ಗೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದಾಗಿತ್ತು. ಯಾಕೆ ಅಂದ್ರೆ ಸ್ಟೀವನ್ ಇಯರ್ ಫೋನ್ ಹಾಕೊಂಡು ಸೈಕಲ್ ಅಲ್ಲೇ ಹೋಗ್ತಿರ್ತಾನೆ. ನಂತರ ಡೆನ್ವರ್ ಸ್ಟೀವನ್ ಬಳಿ ಹೋಗಿ ಅವನಿಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೂ ಸ್ಟೀವನ್ ಅವನ ಮಾತನ್ನ ತಲೆಗೆನೆ ಹಾಕೊಡ್ದೆ ಅವನ ಪಾಡಿಗೆ ಅವನ ಮನೆಗೆ ಹೊರಟೋಗ್ತಾನೆ. ಡೆನ್ವರ್ ಒಬ್ಬ ಶ್ರೀಮಂತ ಮನೆಯ ಹುಡುಗ. ಅವನ ಫ್ಯಾಮಿಲಿಯ ಜೊತೆ ಪಿಕಾಕ್ ಎಂಬ ಐಲ್ಯಾಂಡ್ ನಲ್ಲಿ ಇರ್ತಾನೆ. ಈ ಐಲ್ಯಾಂಡ್ ನಲ್ಲಿ ಇರೋರೆಲ್ಲ ಶ್ರೀಮಂತರಾಗಿರ್ತಾರೆ. ಯಾರ್ಯಾರು ಸರ್ವೆಂಟ್ ಕೆಲಸಗಳನ್ನ ಮಾಡ್ತಾರೋ ಅವರು ಹೊರಗಡೆ ದೇಶದಿಂದ ಬರ್ತಾರೆ. ಹೀಗೆ ಹೊರಗಡೆಯಿಂದ ಐಲ್ಯಾಂಡ್ ಗೆ ಬರೋರು ಗೌರ್ಮೆಂಟ್ ನ ಬಳಿ ಪರ್ಮಿಷನ್ ತಗೊಳ್ಬೇಕು. ಯಾಕೆಂದ್ರೆ ಇದೊಂದು ಒಂಥರ ಪ್ರೈವೇಟ್ ಆಗಿರೋ ಐಲ್ಯಾಂಡ್. ಈ ಐಲ್ಯಾಂಡ್ ಅನ್ನ ಶ್ರೀಮಂತರಿಗೋಸ್ಕರನೇ ಮಾಡಿರೋದು. ಈ ಐಲ್ಯಾಂಡ್ ನಲ್ಲಿ ಶ್ರೀಮಂತರಿಗೋಸ್ಕರ ಒಂದು ದೊಡ್ಡ ಗಾಲ್ಫ್ ಗ್ರೌಂಡ್ ಕೂಡ ಇದೆ. ನಂತರ ಡೆನ್ವರ್ ತನ್ನ ಮಗಳಾದ ಪ್ಯಾಟಿನ್ಸನ್ ಗೆ ಕಾಲ್ ಮಾಡಿ ನಾವು ಒಟ್ಟಿಗೆ ಡಿನ್ನರ್ ಮಾಡ್ಬೋದಾ ಅಂತ ಕೇಳ್ತಾನೆ. ಆಗ ಅವಳು ಹೇಳ್ತಾನೆ, ಇಲ್ಲ ಇವತ್ತು ಆಗೋದಿಲ್ಲ, ನನ್ನ ಬಾಯ್ ಫ್ರೆಂಡ್ ಜೊತೆ ನಾನು ಡಿನ್ನರ್ಗೆ ಹೋಗ್ತಿದ್ದೀನಿ. ಡೆನ್ವರ್ ತುಂಬಾ ಬೇಜಾರಿಂದನೇ ಫೋನ್ ಕಟ್ ಮಾಡ್ತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಪ್ಯಾಟಿನ್ಸನ್ ಶ್ರೀಮಂತರಿಗಾಗಿ ಇರೋ ಆ ಗಾಲ್ಫ್ ಗ್ರೌಂಡ್ ನಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂತ. ಈ ಗಾಲ್ಫ್ ಗ್ರೌಂಡ್ ಮೂವಿಲಿ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಆದ್ರಿಂದ ಈ ಗ್ರೌಂಡ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಂತರ ಡೆನ್ವರ್ ತನ್ನ ಕಾರನ್ನ ಡ್ರೈವ್ ಮಾಡ್ಕೊಂಡು ಮನೆಗೆ ತಲುಪ್ತಾನೆ. ಡೆನ್ವರ್ ಊಟ ಮುಗಿದ ತಕ್ಷಣ ಗ್ಯಾರೇಜ್ಗೆ ಹೋಗ್ತಾನೆ. ಗ್ಯಾರೇಜ್ ನಲ್ಲಿ ಸ್ವಲ್ಪ ವಸ್ತುಗಳನ್ನ ತಗೋತಾನೆ. ನಂತರ ಒಂದು ಜಾಗದಲ್ಲಿ ಕೂತ್ಕೊಂಡು 2 ಮರಗಳನ್ನು ಉಜ್ಜಿ ಅದರಿಂದ ಬೆಂಕಿ ಬರ್ಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹಾಗೆ 2 ಕಲ್ಲಿನಿಂದ ಬೆಂಕಿ ಬರ್ಸೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಡೆನ್ವರ್ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ಒಂದು ನಂಬಿಕೆ ಇರುತ್ತೆ, ಈ ತರ ಸರ್ವೈವರ್ಗೆ ಬೇಕಾಗಿರೋ ಎಲ್ಲಾ ಟ್ರಿಕ್ಸ್ ಅನ್ನ ಕಲ್ತ್ಕೊಂಡಿದ್ರೆ ಅದು ಒಂದಿವ್ಸ ನಮ್ಗೆ ಸಹಾಯ ಮಾಡೇ ಮಾಡುತ್ತೆ. ಜಗತ್ತು ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಅಂತ. ನಂತರದ ಸೀನಲ್ಲಿ ತೋರಿಸ್ತಾರೆ ಸ್ಟೀವನ್ ತಾಯಿ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಬೇಬಿ ಸಿಟ್ಟರ್ ಇನ್ನೂ ಬಂದಿಲ್ಲ ಅಂತ ಅವಳ ಚಿಕ್ಕ ಮಗಳಾದ ಲೂಸಿಯನ್ನ ಸ್ಟೀವನ್ಗೆ ಕೊಟ್ಟು ನೋಡ್ಕೊಳ್ಳೋಕೆ ಹೇಳ್ತಾಳೆ. ಆದ್ರೆ ಸ್ಟೀವನ್ ಮೊಬೈಲ್ಗೆ ಅಡಿಕ್ಟ್ ಆಗಿರೋ ಹುಡುಗ. ಅವನಿಗೆ ಅವನ ಪ್ರಪಂಚವಾದ ಫೋನ್ ಬಿಟ್ರೆ ಇನ್ನೇನು ಬೇಕಿಲ್ಲ. ಸ್ಟೀವನ್ಗೆ ಅವನ ತಂಗಿಯನ್ನು ನೋಡ್ಕೊಳ್ಳೋಕೆ ಇಷ್ಟ ಹೇಳ್ತಾ ಇದ್ರು. ಅವನ ಅಮ್ಮ ಹೇಳಿರೋದ್ರಿಂದ ಜೊತೆಲೆ ಏರ್ಸ್ಕೋತಾನೆ. ಮುಂದಿನ ಸೀನ್ ನಲ್ಲಿ ಡೆನ್ವರ್ ತನ್ನ ಮಗಳಾದ ಪ್ಯಾಟಿನ್ಸನ್ನ ಗಾಲ್ಫ್ ಗ್ರೌಂಡ್ ವರೆಗೂ ಡ್ರಾಪ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಹೀಗೆ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಡೆನ್ವರ್ ಅವನ ಮಗಳಿಗೆ ಹೇಳ್ತಾನೆ, ನೀನೇ ಯೋಚನೆ ಮಾಡು, ಈ ರೀತಿ ಹಿಮ ಸುರಿತಿರೋ ಕಾಲದಲ್ಲೂ ಆ ಗಾಲ್ಫ್ ಗ್ರೌಂಡ್ ನಲ್ಲಿ ಹಿಮ ಬೀಳ್ತಿಲ್ಲ ಅಂದ್ರೆ ಅವರು ಎಂತ ಡೇಂಜರಸ್ ಆಗಿರೋ ಕೆಮಿಕಲ್ ಯೂಸ್ ಮಾಡ್ತಿದ್ದಾರೆ ಅಂತ. ಡೆನ್ವರ್ ತನ್ನ ಮಗಳನ್ನ ಗಾಲ್ಫ್ ಗ್ರೌಂಡ್ ಗೆ ಬಿಟ್ಟು ಅವನ ಡ್ಯೂಟಿಗೆ ಅವನು ಹೋಗ್ತಾನೆ. ಈ ಶ್ರೀಮಂತರು ಆಡೋ ಗಾಲ್ಫ್ ಗ್ರೌಂಡ್ ನಲ್ಲಿ ಒಂದು ತೂತಿದೆ. ಆ ತೂತು ಆ ಐಲ್ಯಾಂಡ್ ನ ಕುಡಿಯುವ ನೀರಿನ ಪೈಪ್ ಲೈನ್ ಗೆ ಅಟ್ಯಾಚ್ ಆಗಿರುತ್ತೆ. ಗಾಲ್ಫ್ ಗ್ರೌಂಡ್ ಗೆ ಗ್ರೀನ್ ಕಲರ್ ಕೆಮಿಕಲ್ ಸ್ಪ್ರೇ ಮಾಡ್ತಿರೋದನ್ನ ತೋರಿಸಿದ್ರಲ್ಲ, ಆ ಕೆಮಿಕಲ್ ಎಲ್ಲ ಕುಡಿಯುವ ನೀರಿಗೆ ಮಿಕ್ಸ್ ಆಗಿ ಆ ಡೇಂಜರಸ್ ಕೆಮಿಕಲ್ ಮಿಕ್ಸ್ ಆಗಿರೋ ನೀರು ಐಲ್ಯಾಂಡ್ ನಲ್ಲಿರೋ ಎಲ್ಲಾ ಮನೆಗಳಿಗೂ ಸಪ್ಲೈ ಆಗುತ್ತೆ. ಕೆಮಿಕಲ್ ಮಿಕ್ಸ್ ಆಗಿರೋ ನೀರನ್ನು ಕುಡಿದ ಜನರೆಲ್ಲ 3-4 ನಿಮಿಷದಲ್ಲೇ ಗ್ರೀನ್ ಕಲರ್ ಜಾಂಬಿ ಆಗಿ ಬದಲಾಗ್ತಾರೆ. ಹೀಗೆ ಐಲ್ಯಾಂಡ್ ನಲ್ಲಿ ಜಾಂಬಿಗಳ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ. ಈ ಕಡೆ ಜಾಂಬಿಗಳು ಡೆನ್ವರ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಆದ್ರೆ ಡೆನ್ವರ್ ಹೇಗೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರ ಬರ್ತಾನೆ. ಮುಂದಿನ ಸೀನಲ್ಲಿ ತೋರಿಸ್ತಾರೆ ಆ ಕೆಮಿಕಲ್ ನೀರನ್ನು ಕುಡಿದಿದ್ದ ಸ್ಟೀವನ್ ತಾಯಿ ಕೂಡ ಜಾಂಬಿ ಆಗಿರ್ತಾರೆ. ಜಾಂಬಿ ಆಗಿ ಅವನ ಮಗನಾದ ಸ್ಟೀವನ್ನೇ ಕೊಲ್ಲೋದಕ್ಕೆ ಬರ್ತಿರ್ತಾನೆ. ಸ್ಟೀವನ್ ಜಾಂಬಿ ಆಗಿರೋ ಅವನ ಅಮ್ಮನ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ. ಆಗ ಅದೇ ಸಮಯಕ್ಕೆ ಡೆನ್ವರ್ ಬಂದು ಆ ಜಾಂಬಿಗೆ ಕಾರಿನಿಂದ ಗುದ್ದಿ ಸ್ಟೀವನ್ಗೆ ಹೆಲ್ಪ್ ಮಾಡ್ತಾನೆ. ನಂತರ ಡೆನ್ವರ್ ಸ್ಟೀವನ್ಗೆ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜಾಂಬಿಗಳಿಂದ ತಪ್ಪಿಸ್ಕೊ ಅಂತ ಹೇಳಿ ಅವನ ಮಗಳನ್ನ ಕಾಪಾಡೋದಕ್ಕೆ ಗಾಲ್ಫ್ ಗ್ರೌಂಡ್ ಗೆ ಹೋಗ್ತಾನೆ. ಪಿಕಾಕ್ ಐಲ್ಯಾಂಡ್ ನ 4 ಕಡೆಯಲ್ಲಿ ಜಾಂಬಿಗಳ ಹಾವಳಿ ತುಂಬಾ ಜಾಸ್ತಿ ಆಗೋಗಿರುತ್ತೆ. ರೋಡ್ ನಲ್ಲಿ ನಿಂತಿದ್ದ ಸ್ಟೀವನ್ ಮೇಲೆ ಆ ಜಾಂಬಿಗಳೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸ್ಟೀವನ್ ಆ ಜಾಂಬಿಗಳಿಂದ ತಪ್ಪಿಸ್ಕೊಂಡು ಅವನ ಅಮ್ಮನನ್ನು ಕೂಡ ಮನೆವರೆಗೂ ಎಳೆದುಕೊಂಡು ಹೋಗಿ ಒಂದು ರೂಮ್ ನಲ್ಲಿ ಲಾಕ್ ಮಾಡ್ತಾನೆ. ಇಲ್ಲಿ ನಮ್ಗೆ ಒಂದು ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಐಲ್ಯಾಂಡ್ ನಲ್ಲಿರೋರೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರೋ ನೀರನ್ನು ಕುಡಿದು ಜಾಂಬಿಗಳಾಗ್ತಿದ್ರೆ ಸ್ಟೀವನ್ ಯಾಕೆ ಇನ್ನೂ ಜಾಂಬಿ ಆಗಿಲ್ಲ ಅಂತ. ಇದಕ್ಕೆ ನಿಜವಾದ ಕಾರಣ ಏನಂದ್ರೆ ಸ್ಟೀವನ್ ನೀರಿಗಿಂತ ಜಾಸ್ತಿ ಕೋಲ್ಡ್ ಡ್ರಿಂಕ್ ಗಳನ್ನೇ ಕುಡಿತಾನೆ. ಅವನ ಅದೃಷ್ಟನ ಏನೋ ಕೆಮಿಕಲ್ ಮಿಕ್ಸ್ ಆದಾಗಿಂದ ಅವನು ನೀರನ್ನೇ ಕುಡಿದಿರೋದಿಲ್ಲ. ಸ್ಟೀವನ್ ಈ ಜಾಂಬಿಗಳಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಹಾಗೆ ಊಟ ತಿಂಡಿಗೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗೆ ಹೊರಗಡೆ ಇರೋ ಜಾಂಬಿಗಳನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಈ ಐಲ್ಯಾಂಡ್ ನಲ್ಲಿ ವೈರಸ್ ಎಲ್ಲ ಹರಡಿ ಜಾಂಬಿಗಳಿರೋದ್ರಿಂದ
ಈ ಐಲ್ಯಾಂಡ್ ನಲ್ಲಿ ಪವರ್ ಸಪ್ಲೈ ಕೂಡ ತೆಗೆದು ಬಿಟ್ಟಿರ್ತಾರೆ. ಸ್ಟೀವನ್ ಅವನ ಮನೆಯಲ್ಲಿ ಊಟಕ್ಕೆ ಯಾವುದೇ ವಸ್ತುಗಳು ಉಳಿದಿಲ್ಲ ಅಂತ ಗೊತ್ತಾಗಿ ಹೊರಗಡೆ ಹೋಗಿ ಊಟದ ವಸ್ತುಗಳನ್ನ ತರಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರಿಂದ ಅವನ ಮನೆಯ ಸುತ್ತಮುತ್ತ ಇದ್ದ ಜಾಂಬಿಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಅಲ್ಲಿಂದ ಅವನ ತಂಗಿಯಾದ ಲೂಸಿನು ಕರ್ಕೊಂಡು ಹೊರಗಡೆ ಬರ್ತಾನೆ. ಹೀಗೆ ಸ್ಟೀವನ್ ಹೊರಗಡೆ ಬಂದಾಗ ತುಂಬಾ ಜಾಂಬಿಗಳು ಅವನನ್ನ ಅಟ್ಟಿಸ್ಕೊಂಡು ಬರ್ತವೆ. ಸ್ಟೀವನ್ ಅಲ್ಲಿ ಹತ್ರದಲ್ಲಿದ್ದ ಮಾಲ್ನ ಬಳಿ ಹೋಗ್ತಾನೆ. ಆ ಮಾಲ್ನಲ್ಲಿ ಒಂದು ಕೈ ಆಚೆ ಬಂದು ಅವನನ್ನ ಎಳೆದುಕೊಳ್ತಾರೆ. ಯಾರು ಅಂತ ನೋಡಿದ್ರೆ ಅದು ಡೆನ್ವರ್. ಮತ್ತೊಮ್ಮೆ ಸ್ಟೀವನ್ ಹಾಗೂ ಡೆನ್ವರ್ನ ಭೇಟಿ ಆಗಿ ಹೋಯ್ತು. ಸ್ಟೀವನ್ ಅವನ ಮಗಳನ್ನ ಕಾಪಾಡೋದಕ್ಕೆ ಗಾಲ್ಫ್ ಗ್ರೌಂಡ್ ಹತ್ರ ಹೋಗಿರ್ತಾನಲ್ಲ, ಅವನಿಗೆ ಅವನ ಮಗಳನ್ನ ಕಾಪಾಡೋದಕ್ಕೆ ಆಗಿರೋದಿಲ್ಲ. ಆದ್ರಿಂದ ಅವನ ಮಗಳನ್ನ ಒಂದು ಕಡೆ ಲಾಕ್ ಮಾಡಿ ಅವಳನ್ನ ಈ ರೋಗದಿಂದ ಸರಿ ಮಾಡೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಹುಡುಕ್ತಿರ್ತಾನೆ. ಡೆನ್ವರ್ ಹಾಗೂ ಸ್ಟೀವನ್ಗೆ ಒಂದು ರೇಡಿಯೋದಿಂದ ಗೊತ್ತಾಗುತ್ತೆ ಪಿಕಾಕ್ ಐಲ್ಯಾಂಡ್ ಸೇರಿರೋ ದೇಶದ ಗವರ್ಮೆಂಟ್ ಪಿಕಾಕ್ ಐಲ್ಯಾಂಡ್ ನಲ್ಲಿ ಜಾಂಬಿ ಆಗದ ಉಳಿದಿರೋ ಜನರನ್ನ ಕಾಪಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿರ್ತಾರೆ. ಯಾಕಂದ್ರೆ ಇದರಿಂದ ಹೊರಗಡೆ ಪ್ರಪಂಚಕ್ಕೆ ತೊಂದರೆ ಆಗ್ಬೋದು ಅಂತ. ಇದನ್ನ ಕೇಳಿದ ಸ್ಟೀವನ್ ಹಾಗೂ ಡೆನ್ವರ್ಗೆ ಅವ್ರು ಬದುಕ್ತಾರೆ ಅನ್ನೋ ನಂಬಿಕೆನೆ ಹೊರಟೋಗುತ್ತೆ. ಇದಾದ ನಂತರ ಡೆನ್ವರ್ ಮರಗಳನ್ನ ಉಜ್ಜಿ ಅದರಿಂದ ಬೆಂಕಿ ಬಳಸಿ ಅದರಿಂದ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಡೆನ್ವರ್ನ ನಂಬಿಕೆ ಕೊನೆಗೂ ಸುಳ್ಳಾಗ್ಲಿಲ್ಲ. ಅವನ ಕಲ್ತಿದ್ದ ಸರ್ವೈವಲ್ ಟ್ರೇಕ್ ಈಗ ಉಪಯೋಗಕ್ಕೆ ಬಂತು. ನಂತರ ಡೆನ್ವರ್ ಸ್ಟೀವನ್ಗೆ ಹೇಳ್ತಾನೆ, ಈ ಐಲ್ಯಾಂಡ್ ನಲ್ಲಿರೋ ಜನರೆಲ್ಲ ಹೇಗೆ ಜಾಂಬಿಗಳಾಗಿ ಬದಲಾಗ್ತಿದ್ದಾರೆ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ. ಆಗ ಸ್ಟೀವನ್ ಹೇಳ್ತಾನೆ, ಈ ಐಲ್ಯಾಂಡ್ಗೆ ಸಪ್ಲೈ ಆಗ್ತಿರೋ ಕುಡಿಯೋ ನೀರಲ್ಲಿ ಒಂದು ಕೆಮಿಕಲ್ ಮಿಕ್ಸ್ ಆಗಿದೆ. ಆ ಕೆಮಿಕಲ್ ಮಿಕ್ಸ್ ಆಗಿರೋ ನೀರನ್ನು ಕುಡಿದ ಎಲ್ಲಾ ಜನರು ಜಾಂಬಿಗಳಾಗಿ ಬದಲಾಗ್ತಿದ್ದಾರೆ. ನಾನು ತುಂಬಾ ಹೊತ್ತಿಂದ ನೀರನ್ನೇ ಕುಡಿದಿಲ್ಲ, ಆದ್ರಿಂದ ನಾನು ಜಾಂಬಿ ಆಗದೆ ಇದ್ದೀನಿ ಅಂದಾಗ ಡೆನ್ವರ್ ಹೇಳ್ತಾನೆ, ಹೌದು ನಾನು ಕೂಡ ನೀರನ್ನ ಕುಡಿದಿಲ್ಲ ಅಂತ. ಮುಂದಿನ ಸೀನ್ನಲ್ಲಿ ಇಬ್ರು ಹುಡುಗಿಯರನ್ನ ತೋರಿಸ್ತಾರೆ. ಇವರಿಬ್ರು ಸುಪಾರಿ ಕಿಲ್ಲರ್ಸ್ ಗಳಾಗಿರ್ತಾರೆ. ಈ ಕಿಲ್ಲರ್ಸ್ ಅನ್ನ ಬಯೋಟೆಕ್ ಎಂಟ್ರಿ ಕಂಪನಿಯವರೇ ಕಳಿಸಿರೋದು. ಯಾಕಂದ್ರೆ ಅವರ ಕಂಪನಿಯ ಪ್ರಾಡಕ್ಟ್ ಇಂದಾನೇ ಈ ಐಲ್ಯಾಂಡ್ ನಲ್ಲಿ ವೈರಸ್ ಹರಡಿರೋದು. ಬಯೋಟೆಕ್ ಎಂಟ್ರಿ ಕಂಪನಿಯ ಪ್ರಾಡಕ್ಟ್ ಇಂದ ಈ ಐಲ್ಯಾಂಡ್ ನಲ್ಲಿ ವೈರಸ್ ಹರಡಿದೆ ಅನ್ನೋ ಸಾಕ್ಷಿಗಳನ್ನೆಲ್ಲ ನಾಶ ಮಾಡೋದಕ್ಕೆ ಇವರನ್ನ ಕಳಿಸಿರ್ತಾರೆ. ಈ ಕಡೆ ಮಾಲ್ ನಲ್ಲಿ ಡೆನ್ವರ್ನ ಮಗಳು ಸ್ಟೀವನ್ ತಂಗಿಯಾದ ಲೂಸಿ ಎಲ್ಲರೂ ಸೇರಿ ಆ ಮಾಲಿಂದ ಹೊರಗಡೆ ಹೋಗಿ ಕುಡಿಯುವ ನೀರನ್ನ ಸಪ್ಲೈ ಮಾಡುವ ಕಂಪನಿಗೆ ಹೋಗಿ ಅಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ. ಇವರು ಹೊರಗಡೆ ಹೋಗ್ಬೇಕಾದ್ರೆ ಅವರ ಮೇಲೆ ತುಂಬಾ ಜಾಂಬಿಗಳು ಅಟ್ಯಾಕ್ ಮಾಡ್ತವೆ. ಅವುಗಳಿಂದ ತಪ್ಪಿಸ್ಕೊಂಡು ಹೇಗೋ ಮಾರಿ ಅಲ್ಲಿಂದ ಮುಂದೆ ಬರ್ತಾರೆ. ಕುಡಿಯುವ ನೀರನ್ನ ಸಪ್ಲೈ ಮಾಡುವ ಕಂಪನಿಗೆ ಹೋಗಿ ನೋಡಿದಾಗ ಅಲ್ಲಿ ಡೆನ್ವರ್ಗೆ ಕೊಳೆತು ಹೋಗಿರೋ ಜಾಂಬಿಗಳನ್ನ ಬಿಟ್ರೆ ಅಲ್ಲಿ ನೇನು ಸಿಗೋದಿಲ್ಲ. ಕೊಳೆತಿರೋ ಜಾಂಬಿಗಳೆಲ್ಲ ನೀರಲ್ಲೇ ಇರ್ತವೆ. ಇದರಿಂದ ಆ ನೀರು ಇನ್ನೂ ಕೂಡ ಅಶುದ್ಧಿಯಾಗಿ ಹೋಗಿರುತ್ತೆ. ಅಲ್ಲೂ ಕೂಡ ಜಾಂಬಿಗಳು ಅವರ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಾಗ ಅವ್ರು ಅಲ್ಲಿಂದ ಹೇಗೋ ಮಾರಿ ಮತ್ತೆ ತಪ್ಪಿಸ್ಕೋತಾರೆ. ಮತ್ತೆ ಸೀನ್ ಕಿಲ್ಲರ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಇವರೊಬ್ರು ಬಾಲ್ ರೀತಿಯ ವಸ್ತುವನ್ನ ಗಾಲ್ಫ್ ಗ್ರೌಂಡ್ ಮೇಲೆ ಹಾಕ್ತಿರ್ತಾರೆ. ಇದರಿಂದ ಬಯೋಟೆಕ್ ಎಂಟ್ರಿ ಕಂಪನಿಯ ಪ್ರಾಡಕ್ಟ್ ಈ ಗಾಲ್ಫ್ ಗ್ರೌಂಡ್ ನಲ್ಲಿ ಯೂಸ್ ಆಗಿತ್ತು ಅನ್ನೋ ಸಾಕ್ಷಿನೇ ನಾಶ ಆಗೋಗುತ್ತೆ. ನಂತರ ಡೆನ್ವರ್ ಎಲ್ಲರನ್ನ ಕರ್ಕೊಂಡು ಗಾಲ್ಫ್ ಗ್ರೌಂಡ್ ಗೆ ಬರ್ತಾನೆ. ಯಾಕೆಂದ್ರೆ ಅವನ್ಗೆ ನೆನಪಂದಿರುತ್ತೆ, ಸ್ವಲ್ಪ ದಿನಗಳ ಹಿಂದೆ ಗಾಲ್ಫ್ ಗ್ರೌಂಡ್ ನಲ್ಲಿ ಒಂದು ಕೆಮಿಕಲ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಅವನ್ಗೆ ಅನ್ಸುತ್ತೆ ಈ ಕೆಮಿಕಲ್ ಇಂದಾನೇ ಇದೆಲ್ಲ ಶುರು ಆಗಿರೋದು ಅಂತ. ನಂತರ ಇವರೆಲ್ಲ ಗಾಲ್ಫ್ ಗ್ರೌಂಡ್ ನಲ್ಲಿದ್ದ ಒಂದು ಮನೆಯ ಒಳಗೆ ಹೋಗ್ತಾರೆ. ಅಲ್ಲಿ ಏನಾದ್ರು ಕೆಮಿಕಲ್ ನ ಬಗ್ಗೆ ಸುಳಿವು ಸಿಗ್ಬೋದಾ ಅಂತ ಸ್ಟೀವನ್ ಅವನ ತಂಗಿಯಾದ ಲೂಸಿನ ಒಂದು ಕಡೆ ಬಿಟ್ಟು ಆ ಮನೆಯನ್ನೆಲ್ಲ ಹುಡುಕೋಕೆ ಶುರು ಮಾಡ್ತಾನೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ಸ್ಟೀವನ್ಗೆ ಅವನ ತಂಗಿಯಾದ ಲೂಸಿ ಅಳುತ್ತಿರೋದು ಕೇಳಿಸುತ್ತೆ. ಆದ್ರಿಂದ ಸ್ಟೀವನ್ ಲೂಸಿ ಹತ್ರ ಹೋಗ್ತಾನೆ. ಡೆನ್ವರ್ ಆ ಮನೆಯನ್ನೆಲ್ಲ ಹುಡುಕ್ತಿದ್ದಾಗ ಅವನಿಗೆ ಒಂದು ರೂಮ್ ನಲ್ಲಿ ಬಾಂಬ್ ಸಿಗುತ್ತೆ. ಅದರಲ್ಲಿ ಟೈಮರ್ ಕೂಡ ಸೆಟ್ ಆಗಿರುತ್ತೆ. ಆಗ ಡೆನ್ವರ್ಗೆ ಗೊತ್ತಾಗುತ್ತೆ ಈ ಮನೆಯನ್ನ ಬ್ಲಾಸ್ಟ್ ಮಾಡಬೇಕು ಅಂತ ಯಾರೋ ಬಾಯಿಸ್ತಿದ್ದಾರೆ ಅಂತ. ಡೆನ್ವರ್ ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡಕ್ಕೆ ಹೋಗ್ತಿದ್ದಾಗ ಅವನು ಸುಸ್ತಾಗಿ ಬಿದ್ದೋಗ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಆ ವೈರಸ್ ಇಂದ ಅವನು ಕೂಡ ಇನ್ಫೆಕ್ಟ್ ಆಗಿದ್ದಾನೆ ಅಂತ. ಇವರು ನೀರಿನ ಕಂಪನಿಗೆ ಹೋಗಿದ್ದಾಗ ಅಲ್ಲಿ ಕೆಲವು ಜಾಂಬಿಗಳು ಡೆನ್ವರ್ನ ಇನ್ಫೆಕ್ಟ್ ಮಾಡ್ಬಿಟ್ಟಿರ್ತವೆ. ಆ ಬಾಂಬ್ ಇನ್ನೇನು ಬ್ಲಾಸ್ಟ್ ಆಗ್ಬೇಕು ಅನ್ನೋಷ್ಟರಲ್ಲಿ ಡೆನ್ವರ್ ಹೇಗೋ ಕಷ್ಟಪಟ್ಟು ಆ ಬಾಂಬ್ ಅನ್ನ ಡಿಫ್ಯೂಸ್ ಮಾಡ್ತಾನೆ. ಆ ಬಾಂಬ್ ಅನ್ನ ಬೇರೆ ಯಾರು ಇಟ್ಟಿರೋದಿಲ್ಲ, ಅದನ್ನ ಇಟ್ಟಿರೋದು ಕಿಲ್ಲರ್ಸ್ ಗಳೇ. ಟೈಮ್ ಆಗಿದ್ರು ಕೂಡ ಬಾಂಬ್ ಯಾಕೆ ಇನ್ನು ಬ್ಲಾಸ್ಟ್ ಆಗಿಲ್ಲ ಅಂತ ಹೊರಗಡೆ ಹೋಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಮನೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವರಿಬ್ರಿಗೆ ಸ್ಟೀವನ್ ತಂಗಿ ಆದ ಲೂಸಿ ಸಿಗ್ತಾಳೆ. ಆಗ ಅವರಿಬ್ರಲ್ಲಿ ಒಬ್ಬಳು ಲೂಸಿಗೆ ಜಾಂಬಿ ಕೆಮಿಕಲ್ ಅನ್ನ ತಿನ್ನಿಸ್ಬಿಡ್ತಾಳೆ. ಲೂಸಿ ರೋಜಾಕ್ಕೆ ಸ್ಟೀವನ್ ಬರ್ತಿರೋದು ಆ ಕಿಲ್ಲರ್ಸ್ ಗಳಿಗೆ ಗೊತ್ತಾಗುತ್ತೆ. ಆದ್ರಿಂದ ಅವರಿಬ್ರು ಅಲ್ಲೇ ಬಚ್ಚಿಕೊಳ್ತಾರೆ. ಅಲ್ಲಿಗೆ ಸ್ಟೀವನ್ ಬಂದು ಲೂಸಿನ ಎತ್ಕೋತಾನೆ. ಆಗ ಇಬ್ಬರು ಕಿಲ್ಲರ್ಸ್ ಗಳು ಬಂದು ಒಬ್ಬಳು ಕಿಲ್ಲರ್ ಸ್ಟೀವನ್ ಕತ್ತನ ಇಸ್ಕಿ ಸಾಯಿಸೋಕೆ ನೋಡಿದ್ರೆ ಮತ್ತೊಬ್ಬಳು ಚಿಕ್ಕ ಮಗುವಾದ ಲೂಸಿನ ಉಸಿರುಗಟ್ಟಿ ಸಾಯಿಸೋದಕ್ಕೆ ನೋಡ್ತಾಳೆ. ಆಗ ಜಾಂಬಿ ಆಗಿ ಕನ್ವರ್ಟ್ ಆಗಿದ್ದ ಲೂಸಿ ಆ ಒಬ್ಬಳು ಕಿಲ್ಲರ್ ಕೈಯನ್ನ ಕಚ್ಚಿ ಬಿಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಜಾಂಬಿ ಆಗಿದ್ದ ಡೆನ್ವರ್ ಬಂದು ಮತ್ತೊಬ್ಬಳು ಕಿಲ್ಲರ್ ಕತ್ತನ್ನ ಕಚ್ಚಿ ಬಿಡ್ತಾನೆ. ಆಗ ಕಿಲ್ಲರ್ಸ್ ಕೈಲಿದ್ದ ಬಾಲ್ ರೀತಿಯ ಕೆಮಿಕಲ್ ಕೆಳಗೆ ಬೀಳುತ್ತೆ. ಅದರಿಂದ ಹೊಗೆ ಬರ್ತಿರುತ್ತೆ. ಆ ಹೊಗೆಯಿಂದ ಜಾಂಬಿ ಆಗಿದ್ದ ಡೆನ್ವರ್ ಹಾಗೂ ಲೂಸಿ ಶಾಂತವಾಗ್ತಾರೆ. ಈ ಕಡೆ ಕಿಲ್ಲರ್ಸ್ ಗಳು ಜಾಂಬಿ ಆಗಿ ಸಾಯಕ್ಕೆ ಇಷ್ಟೇ ಅಲ್ಲದೆ ಒಬ್ರಿಗೆ ಒಬ್ರು ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಸ್ಟೀವನ್ ತನ್ನ ತಂಗಿಯಾದ ಲೂಸಿನ ಕರ್ಕೊಂಡು ಆ ಮನೆಯಿಂದ ಹೊರಗಡೆ ಬರ್ತಾನೆ. ನಂತರ ಮೂವಿಯ ಕೊನೆಯ ಸೀನ್ ಅಲ್ಲಿ ತೋರಿಸ್ತಾರೆ ಮಿಲಿಟರಿ ಆಫೀಸರ್ಸ್ ಗಳೆಲ್ಲ ಅಲ್ಲಿದ್ದ ಜನರನ್ನ ಹುಡುಕಿ ಕೊಲ್ತಿರ್ತಾರೆ. ಜಾಂಬಿ ಆಗಿದ್ದವರನ್ನ ಹಾಗೆ ಜಾಂಬಿ ಆಗದೇ ಇದ್ದವರನ್ನ ಕೂಡ ಕೊಲ್ತಾ ಇರ್ತಾರೆ. ಸ್ಟೀವನ್ ಹಾಗೂ ಲೂಸಿ ಆ ಮಿಲಿಟರಿ ಆಫೀಸರ್ಸ್ ಗಳಿಂದ ತಪ್ಪಿಸ್ಕೊಂಡು ಸಮುದ್ರದ ದಡಕ್ಕೆ ಬಂದು ನಿಂತ್ಕೋತಾರೆ. ಆಗ ಅಲ್ಲಿ ಅವರಿಗೆ ಜಾಂಬಿಗಳಿಂದ ಸರ್ವೈವ್ ಆಗಿ ಆ ಐಲ್ಯಾಂಡ್ ಅನ್ನ ಬಿಟ್ಟು ಹೋಗ್ತಿರೋ ಜನರು ಕಾಣ್ತಾರೆ. ಆ ಜನರು ಲೂಸಿ ಹಾಗೂ ಸ್ಟೀವನ್ನ
ಕಾಪಾಡಿ ತಮ್ಮ ಜೊತೆನೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.